ನಮಸ್ಕಾರ, ನನ್ನ ಹೆಸರು ಅಂಕಿತಾ ಬಸಪ್ಪ ಕೊನ್ನೂರ್ ಅಂತ. ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳ್ಳಿಗೇರಿಯಲ್ಲಿ ಓದಿದ್ದು. ನನ್ನ ಊರು ವಜ್ರಮಟ್ಟಿ ಗ್ರಾಮ, ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಈ ಬಾರಿಯ SSLCಯ ಫಲಿತಾಂಶ 2023-24ನೇ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರುವಂತಹ ಒಂದು ವಿದ್ಯಾರ್ಥಿನಿ. ಪ್ರತಿ ಬಾರಿ SSLCಯ ಫಲಿತಾಂಶದ ಒಂದು ರ್ಯಾಂಕ್ ಅನ್ನ ನೋಡೋದಕ್ಕಂತ ಇಡೀ ಜನರ ಒಂದು ಮುಖ ಕೇವಲ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಮಂಗಳೂರು ಈ ಒಂದು ಜಿಲ್ಲೆಗಳ ಕಡೆಗೆ ಎಲ್ಲರೂ ಕೂಡ ಮುಖ ಮಾಡ್ತಿದ್ರು. ಆದ್ರೆ ಈ ಒಂದು ಬಾರಿಯಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಯ ಒಂದು ವಿದ್ಯಾರ್ಥಿನಿಯೂ ಕೂಡ ಆ ಒಂದು ಸಾಧನೆಯನ್ನ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಸಂತೋಷ ಇದೆ. ಯಾಕಂದ್ರೆ ಸಾಧನೆ ಅನ್ನುವಂಥದ್ದು ಸಾಧಕನ ಸೊತ್ತೇ ವಿನಃ ಸೋಮಾರಿಯದ್ದಲ್ಲ ಅನ್ನೋ ರೀತಿಯಾಗಿ ನಾವು ಬಡತನದ ಕುಟುಂಬದಲ್ಲಿ ಹುಟ್ಟಿದೀವಿ, ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ವೀಕ್ ಇದೆ ಅನ್ನೋದ್ರಿಂದ ನಮ್ಮ ಸಾಧನೆ ನಿರ್ಧಾರ ಆಗೋದಿಲ್ಲ. ನಮ್ಮಲ್ಲಿ ಸಾಧನೆ ಮಾಡುವಂತಹ ಛಲ ಯಾವ ರೀತಿ ಇದೆ, ಡಿಟರ್ಮಿನೇಷನ್, ನಾವು ಎಷ್ಟು ಡೆಡಿಕೇಟೆಡ್ ಆಗಿರ್ತೀವಿ ಅನ್ನೋದು ಸಾಧನೆ ಮಾಡೋದಕ್ಕೆ ಮುಖ್ಯ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದ ಎಲ್ಲ ವಿದ್ಯಾರ್ಥಿನಿಯರನ್ನ ಇವತ್ತು ರಿಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿ ಇದೆ ನನಗೆ. ಇದಕ್ಕೆ ನನ್ನ ಒಂದು ಶಿಕ್ಷಕರ ಸಪೋರ್ಟ್ ಆಗಿರ್ಬೋದು, ನನ್ನ ಒಂದು ಇಡೀ ಫ್ಯಾಮಿಲಿಯ ಸಪೋರ್ಟ್ ಆಗಿರ್ಬೋದು ತುಂಬಾ ಇತ್ತು. ಇದು ಕೇವಲ ನನ್ನ ಜೀವನದ ಒಂದು ಮೊದಲನೇ ಮೆಟ್ಟಿಲು ಮಾತ್ರ. ಇನ್ನೂ ಜೀವನದಲ್ಲಿ ಸಾಧಿಸಬೇಕಾದದ್ದು ತುಂಬಾ ಇದೆ. SSLCನೇ ಕೊನೆ ಅಲ್ಲ, ಇದು ಕೇವಲ ಆರಂಭ ಅಷ್ಟೇ. ಇನ್ನು ಮುಂದೆ ಸಾಕಷ್ಟಿದೆ. ಅದೇ ರೀತಿಯಾಗಿ ನಮ್ಮ ಒಂದು ಶಾಲೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಸಂಸ್ಥೆ ಅಡಿಯಲ್ಲಿ ಬರುವಂತಹ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಾನು ಓದಿದ್ದು. ಸೊ ಹೊರಗಿನ ಜನತೆಗೆ ಒಂದು ತಪ್ಪು ಕಲ್ಪನೆ ಏನಿರುತ್ತೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಸಾಧನೆ ಅನ್ನೋದು ಕಷ್ಟಕರವಾಗಿರುತ್ತದೆ, ಅಷ್ಟು ಸೌಲಭ್ಯಗಳು ಸಿಗೋದಿಲ್ಲ ಅನ್ನುವಂಥದ್ದು ಒಂದು ಕಲ್ಪನೆ ಎಲ್ಲ ಜನತೆಯದ್ದಾಗುತ್ತೆ. ಆದ್ರೆ ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ರೆ ಈಗ ಸರ್ಕಾರಿ ಶಾಲೆಯಲ್ಲೂ ಸಹ ಸಾಕಷ್ಟು ಪ್ರತಿಭೆಗಳಿದಾವೆ, ಸಾಕಷ್ಟು ಸೌಲಭ್ಯಗಳಿದಾವೆ. ನಾವು ಓದ್ತೀವಿ ಅನ್ನೋ ಹಾಗಿದ್ರೆ ಎಲ್ಲಿ ಬೇಕಿದ್ರು ನಾವು ಓದ್ಬೋದು. ಸರ್ಕಾರಿ ಶಾಲೆ, ಖಾಸಗಿ ಶಾಲೆ ಅನ್ನೋದು ಅದು ಮುಖ್ಯ ಆಗೋದಿಲ್ಲ. ಸೊ ಸರ್ಕಾರಿ ಶಾಲೆಯಲ್ಲಿ ಇದ್ಕೊಂಡು ಈ ಒಂದು ಸಾಧನೆ ಮಾಡಿರೋದಕ್ಕೆ ಎಲ್ರಿಗೂ ಕೂಡ ಹೆಮ್ಮೆಯ ವಿಷಯ ಆಗಿದೆ. ಮತ್ತೆ ಜನತೆಯಲ್ಲಿರುವಂತಹ ಒಂದು ತಪ್ಪು ಕಲ್ಪನೆಯನ್ನ ಹೊಡೆದೋಡಿಸೋದಕ್ಕೆ ಇದು ಒಂದು ಉದಾಹರಣೆ ಆಗಿದೆ. ಅದೇ ರೀತಿಯಾಗಿ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ತನುಜಾ ಫಿಲ್ಮ್ ಅನ್ನುವಂಥದ್ದು ಇದು ಕೇವಲ ಒಬ್ಬರ ಕತೆ ಮಾತ್ರ ಅಲ್ಲ. ಅಂದ್ರೆ ನೋಡೋರಿಗೆ ಹೇಗೆ ಅನ್ಸುತ್ತೆ, ಇದು ಒಂದು ವಿದ್ಯಾರ್ಥಿಯ ಕತೆ ಅಂತ ಅನಿಸ್ಬೋದು. ಆದ್ರೆ ನನ್ನಂತ ಸಾವಿರಾರು ಮಕ್ಕಳಿಗೆ ಇದು ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಚಲನಚಿತ್ರ. ತನ್ನ ಒಂದು ಧೈರ್ಯದಿಂದ ತಾನು ನಡೆದು ಬಂದಂತಹ ಒಂದು ಹಾದಿಯನ್ನು ಆ ಒಂದು ಮೂವಿನಲ್ಲಿ ನಾವು ನೋಡ್ಬೋದು. ಸೊ ಆ ಒಂದು ವಿದ್ಯಾರ್ಥಿನಿ 2020ರಲ್ಲಿ ನೀಟ್ ಬ್ಯಾಚಿನ ವಿದ್ಯಾರ್ಥಿನಿ ಪರಿಶ್ರಮ ಅಕಾಡೆಮಿಯಿಂದ ತರಬೇತಿಯನ್ನ ಪಡೆದಿದ್ದು ಈಗ ಪ್ರಸ್ತುತ BIMS ಬೆಳಗಾಂ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಾ ಇದ್ದಾಳೆ. ಆ ಅಕ್ಕನಿಗೂ ಕೂಡ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅದೇ ರೀತಿಯಾಗಿ ಮುಂದಿನ ಜೀವನ ಏನೇ ಕಷ್ಟ ಬಂದರೂ ಆ ಅಕ್ಕ ಮುಂದೆ ದಾಟ್ಕೊಂಡು ಹೋಗ್ತಾಳೆ. ಆ ಒಂದು ಭರವಸೆ ಅವಳಲ್ಲೂ ಇದೆ, ನನಗೂ ಇದೆ, ಎಲ್ಲ ಜನತೆಯಲ್ಲೂ ಇದೆ. ಸೊ ಅವಳ ಒಂದು ಮುಂದಿನ ಜೀವನಕ್ಕೂ ಕೂಡ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಉಮೇಶ್ ಕೊಡಬಾಗಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳ್ಳಿಗೇರಿಯಲ್ಲಿ ಗಣಕಯಂತ್ರ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಡಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಂಥ 853 ವಸತಿ ಶಾಲೆಗಳು, ಅದರಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅನ್ನೋದು, ಮೆಳ್ಳಿಗೇರಿ ಅನ್ನೋದು ಅದರಲ್ಲಿ ಒಂದು. ಇಲ್ಲಿ ಪ್ರತಿ ವರ್ಷ ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ 2.5 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀತಾರೆ. ಅದರ ಜೊತೆಗೆ ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳ್ಳಿಗೇರಿಯಲ್ಲಿ ನಾವು ಅಂಕಿತಾ ಕೊನ್ನೂರ್ ಅನ್ನೋ ವಿದ್ಯಾರ್ಥಿಯ ಶಿಕ್ಷಕರಾಗಿ ಮಾತಾಡ್ತಾ ಇದ್ದೀವಿ. 625ಕ್ಕೆ 625 ಅಂಕಗಳನ್ನ ಗಳಿಸಿ ಇಡೀ ಕರ್ನಾಟಕಕ್ಕೆ ಏಕೈಕ ವಿದ್ಯಾರ್ಥಿಯಾಗಿ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಈ ಇಲಾಖೆಗೆ ಒಂದು ದೊಡ್ಡ ಗೌರವವನ್ನ ತಂದುಕೊಟ್ಟಿದ್ದಾಳೆ. ನಾವು ಸ್ಫೂರ್ತಿದಾಯಕ ಕಥೆಯನ್ನ ನೋಡಿದೀವಿ ತನುಜಾ ಅನ್ನೋ ಫಿಲ್ಮಿಂದ. ಅವಳ ಸ್ಟೋರಿಯನ್ನ ನೋಡಿದ್ರೆ ಈ ಅಂಕಿತಾ ಕೊನ್ನೂರ್ ಅವ್ರ ಸ್ಟೋರಿ ಏನು ಅದಕ್ಕೆ ಮ್ಯಾಚ್ ಆಗತ್ತ. ಯಾಕಂದ್ರೆ ಈಕಿ ಬಹಳ ಸ್ಟ್ರಗಲ್ ಮಾಡ್ಕೊಂಡ ವಿದ್ಯಾಭ್ಯಾಸ ಮಾಡಿ ತನ್ನ ಎಫರ್ಟನ್ನ ಎಲ್ಲಿಯೂ ಕಡಿಮೆ ಮಾಡ್ಲಾರ್ದನ 625ಕ್ಕೆ 625 ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗೈತಿ. ಆಕೆ ಪ್ರಯತ್ನ ಭಾಳ ಐತಿ ಅಂತ ಹೇಳಿ ನಾವು ಹೇಳಕ್ ಇಚ್ಛೆ ಪಡ್ತೀವಿ. ಅಂಕಿತಾ ಕೊನ್ನೂರ್ ಅಂತೇಳಿ ನಮ್ಮ ವಿದ್ಯಾರ್ಥಿನಿ ನಮ್ಮೂರ ಇಡೀ ರಾಜ್ಯದಾಗ ಹೆಸರು ಬರುವಂಗ ಮಾಡಿಕೊಟ್ಟಂತ ನಮ್ಮ ಅಂಕಿತಾ ಕೊನ್ನೂರು ನಮ್ಮೂರ ವತಿಯಿಂದ ಎಲ್ಲಾ ಸಮಾಜದವ್ರ ಆಕೆಗೆ ಬೆನ್ನೆಲುಬಾಯಿ ನಿಂದಿರ್ತೀವಿ ಅಂತ ಹೇಳಿ